ಇನ್ನು ಹುಬ್ಬಳ್ಳಿಯಲ್ಲಿ ಮೋಡ ಬಿತ್ತನೆಗೆ ಮುಂದಾಗಿದ್ದಾರಂತೆ ಸಚಿವ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಮೋಡ ಬಿತ್ತನೆಯನ್ನ ಮಾಡಿದ್ದಾರೆ. ಏನು ಮುಂಗಾರು ಮಳೆ ಕೈ ಕೊಟ್ಟಿದೆ ನೋಡಿ, ಬಹಳ ಕೈ ಕೊಟ್ಟಿರೋ ಕಾರಣಕ್ಕೆ ಮೋಡ ಇರುವಾಗಲೇ ಮೋಡ ಬಿತ್ತನೆಯನ್ನ ಮಾಡಿಬಿಡಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮೋಡ ಬಿತ್ತನೆಗೆ ಮುಂದಾಗಿರುವಂಥದ್ದು ಒಳ್ಳೆಯ ಕೆಲಸವೇ ಇದು. ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ಬಳಿಕ ಬಿತ್ತನೆಗೆ ಚಾಲನೆಯನ್ನ ನೀಡಿದ್ದಾರಂತೆ. ಏನು ಮುಂಗಾರು ಮಳೆ ಈ ಬಾರಿ ಕೈಕೊಟ್ಟಿತ್ತು ನೋಡಿ, ಇದೀಗ ಮೋಡ ಇದ್ದಾಗಲೇ ಬಿತ್ತನೆಯನ್ನ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಮಾತ್ರ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ಕೂಡ ತರ್ತಾ ಇದ್ದಾರೆ. ಸೊ ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಮತ್ತು ಹಿರಿಯ ಮುಖಂಡರು ಅವರೆಲ್ಲರೂ ಸೇರಿಕೊಂಡು ಮೋಡ ಬಿತ್ತನೆಗೆ ಚಾಲನೆಯನ್ನು ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿ ಧಾರವಾಡ ಇಲ್ಲೆಲ್ಲ ಏನು ಇದಾಗ್ತಾ ಇತ್ತಲ್ಲ, ಮುಂಗಾರು ಮಳೆಯೇ ಬರ್ತಾ ಇರಲಿಲ್ಲ. ಸೊ ಮುಂಗಾರು ಮಳೆ ಬರ್ತಾ ಇರುವ ಕಾರಣಕ್ಕೆ ಮೋಡ ಬಿತ್ತನೆ ಮಾಡಿ ಆದರೂ ಮಳೆ ಬರೆಸಬೇಕು ಅಂತ ಹೊರಟಿದ್ದಾರೆ. ಮೋಡ ಬಿತ್ತನೆ ಇವತ್ತ ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಅವರೆಲ್ಲ ಶಾಸಕರು ನಾವು ಇದನ್ನು ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತಾ ಅಂತ ಹೇಳಿದರು. ಹೇಳಿದ ತಕ್ಷಣದಲ್ಲಿ ಅಂದರೆ 3 ದಿವಸದಲ್ಲಿ ಎಲ್ಲ ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ಅವರೆಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವರ ಗಮನಕ್ಕೆ ತರ್ತೀವಿ. ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸೊ ಈಗಾಗಲೇ ಹೇಳಿದಂಗೆ ಹಾವೇರಿಯಲ್ಲಿ ಮೋಡ ಬಿತ್ತನೆ ಇವತ್ತು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.